ಕೆಲವು ದಿನ ಆದ್ಮೇಲೆ 2025 ಬರುತ್ತೆ. ಹೇಗೆ ಹೊಸ ವರ್ಷ ಬಂದಾಗ ಮನೆಯಲ್ಲಿ ಕ್ಯಾಲೆಂಡರ್ ಚೇಂಜ್ ಆಗುತ್ತೋ ಅದೇ ರೀತಿ ಯೂಟ್ಯೂಬ್ ಅಲ್ಗಾರಿದಮ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ನೀವೇನಾದ್ರೂ ಹಳೆ ಕ್ಯಾಲೆಂಡರ್ ಇಟ್ಕೊಂಡು ರಾಹುಕಾಲ ಯಾವಾಗಿದೆ, ಅಮಾವಾಸ್ಯೆ ಯಾವಾಗ ಬರುತ್ತೆ, ಹುಣ್ಣಿಮೆ ಯಾವ ಡೇಟಿಗಿದೆ ಇದನ್ನೆಲ್ಲ ಚೆಕ್ ಮಾಡ್ತಾ ಹೋದ್ರೆ ರಿಸಲ್ಟ್ ಎಕ್ಸಾಕ್ಟ್ ಆಗಿ ಸಿಗಲ್ಲ. ಅದೇ ರೀತಿ ನೀವು ಹಳೆ ಯೂಟ್ಯೂಬ್ ಟಿಪ್ಸ್ ನ ಈಗ್ಲೂ ಕೂಡ ಫಾಲೋ ಮಾಡ್ತಾ ಇದ್ರೆ ಇಲ್ಲೂ ಕೂಡ ಎಕ್ಸಾಕ್ಟ್ ರಿಸಲ್ಟ್ ನಿಮ್ಗೆ ಸಿಗಲ್ಲ. ಸೊ ಈ ವಿಡಿಯೋದಲ್ಲಿ ಯಾವೆಲ್ಲ ಹಳೆ 7 ಟಿಪ್ಸ್ ಗಳು ಇವೆ ಅದನ್ನ ಇನ್ಮೇಲೆ ನೀವು ಫಾಲೋ ಮಾಡೋದನ್ನ ನಿಲ್ಸ್ಬೇಕಾಗುತ್ತೆ, ಯಾಕಂದ್ರೆ ಅದು ಈಗ ವರ್ಕೌಟ್ ಆಗ್ತಿಲ್ಲ. ಸೊ ಈ ಎಲ್ಲಾ ಹಳೆ ಟಿಪ್ಸ್ ನ ನೀವು ಇನ್ನೂ ಕೂಡ ಫಾಲೋ ಮಾಡ್ತಾ ಇದ್ರೆ ಇದರಿಂದ ನಿಮ್ಮ ಚಾನಲ್ ಅಂತೂ ಏನು ಇಂಪ್ರೂವ್ ಆಗಲ್ಲ, ಅದ್ರ ಜೊತೆಗೆ ನಿಮ್ಮ ಇಂಪಾರ್ಟೆಂಟ್ ಟೈಮ್ ಕೂಡ ವೇಸ್ಟ್ ಆಗ್ತಾ ಇದೆ. ಸೊ ಆಗಿದ್ದಾಗೋಯ್ತು, ಇನ್ಮೇಲಾದ್ರೂ ಈ ಔಟ್ಡೇಟೆಡ್ ಟಿಪ್ಸ್ ನ ಫಾಲೋ ಮಾಡ್ತಾ ನಿಮ್ಮ ಅಮೂಲ್ಯವಾದ ಸಮಯವನ್ನು ವೇಸ್ಟ್ ಮಾಡ್ಕೋಬೇಡಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಮುಂದೆ ನಿಮ್ಮ ಚಾನಲ್ ಇಂಪ್ರೂವ್ ಮಾಡ್ಕೊಳ್ಳಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ಏನೇ ಮಿಸ್ ಮಾಡ್ಕೊಂಡ್ರು ವಿಡಿಯೋದಲ್ಲಿರುವಂತಹ 7th ಟಿಪ್ ಮಾತ್ರ ಮಿಸ್ ಮಾಡ್ಕೋಬೇಡಿ, ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಿರುವ ಹಾಗೆ ಇಲ್ಲಿ ನಿಮ್ಗೆ ನಾಲೆಡ್ಜ್ ಸಿಗುತ್ತೆ, ಟೈಮ್ ವೇಸ್ಟ್ ಮಾಡೋ ಕಂಟೆಂಟ್ ಸಿಗಲ್ಲ. ಸೊ ಬನ್ನಿ ಹಾಗಾದ್ರೆ ಅದ್ಯಾವ್ದು ಔಟ್ಡೇಟೆಡ್ ಟಿಪ್ಸ್ ಗಳು ಇವೆ, ಯಾವ್ದೆಲ್ಲ ಹಳೆ ಟ್ರಿಕ್ಸ್ ಗಳು ಇವೆ ಎಲ್ಲದನ್ನ ವಸಿ ನೋಡೇ ಬಿಡೋಣ. ಫಸ್ಟ್ ಬಂದು ಲಾಂಗ್ ಇಂಟ್ರೊಡಕ್ಷನ್ ಅಲ್ಲ, ಲಾಂಗ್ ಇಂಟ್ರೊಡಕ್ಷನ್ ಮಾಡೋದು. ಇದಂತೂ ಜನಕ್ಕೆ ಯೂಶಲಿ ಇಷ್ಟ ಆಗಲ್ಲ. ಈಗ 2025 ಬರ್ತಿದೆ, 2018 ಅಥವಾ 2019 ಇದ್ರೆ ಅವಾಗ ನೀವು 20 ರಿಂದ 30 ಸೆಕೆಂಡ್ ಇಂಟ್ರೋ ಮಾಡಿದ್ರು ಜನ ನೋಡ್ತಿದ್ರು. ಈಗ ಜನರ ಹತ್ರ ಟೈಮ್ ಇಲ್ಲ. ಅದ್ರಲ್ಲೂ ನಿಮ್ಮ ಎಲ್ಲಾ ವಿಡಿಯೋಸ್ ಅಲ್ಲಿ ಲಾಂಗ್ ಇಂಟ್ರೋ ಹಾಕಿ ನಿಮ್ಮ ವಿಡಿಯೋದ ಮೊದಲ 2 ನಿಮಿಷದಲ್ಲಿ ನೀವ್ ಯಾರು, ನಿಮ್ ಹೆಸರೇನು, ನಿಮ್ ಊರ್ ಯಾವ್ದು, ಇವತ್ ಯಾವ ವಾರ, ಯಾವ ದಿನಾಂಕ, ಯಾಕೆ ವಿಡಿಯೋ ಶೂಟ್ ಮಾಡ್ತಿದ್ರಾ, ವಿಡಿಯೋ ಯಾಕೆ ಮಾಡ್ತಿರೋದು, ಎದ್ರಲ್ಲಿ ಶೂಟ್ ಮಾಡ್ತಿರೋದು, ಪಕ್ಕದ ಮನೆಯವರು ಏನ್ ತಿಂದ್ರು, ಅರೆ ಅದೆಲ್ಲ ಬೇಡ. ಇನ್ನೊಂದು ಸೀಕ್ರೆಟ್ ಹೇಳ, ನಿಮ್ಮ ಆ ಇಂಟ್ರೋನ ಯಾರು ನೋಡಲ್ಲ. ಹೇಗೆ ನೀವು ಯೂಟ್ಯೂಬ್ ಆಡ್ಸ್ ನ ಸ್ಕಿಪ್ ಮಾಡ್ತಿರಲ್ಲ, ಅದೇ ರೀತಿ ಸ್ಕಿಪ್ ಮಾಡ್ಬಿಡ್ತಾರೆ. ಸೊ ಅದಕ್ಕೆ ನಿಮ್ಮ ಇಂಟ್ರೋನ ಆದಷ್ಟು ಸಣ್ಣ ಹಾಗೂ ಚಿಕ್ಕದಾಗಿ ಮಾಡಿ. ಬ್ರೀಫ್ ಆಗಿ ಇಂಟ್ರೋ ಕೊಟ್ಟು ಡೈರೆಕ್ಟ್ ಮ್ಯಾಟರ್ಗೆ ಬನ್ನಿ. ನಿಮ್ಮ ವಿಡಿಯೋ ಎದ್ರ ಬಗ್ಗೆ ಇದೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಆವಾಗ ನಿಮ್ಮ ಆಡಿಯನ್ಸ್ ಕೂಡ ನಿಮ್ ಜೊತೆ ಎಂಗೇಜ್ ಆಗ್ತಾರೆ. ನಿಮ್ಮ ಆ ಒಂದು ವಿಡಿಯೋ ಅಲ್ಲದೆ ಬೇರೆ ವಿಡಿಯೋಸ್ ಕೂಡ ನೋಡಕ್ಕೆ ಇಷ್ಟಪಡ್ತಾರೆ. ನೀವು ನನ್ನ ವಿಡಿಯೋಸ್ ನೋಡಲ್ವಾ? ಅದೇ ರೀತಿ ನೆಕ್ಸ್ಟ್ ಪಾಯಿಂಟ್ ಬಂದು ಬರೀ ಶಾರ್ಟ್ ವಿಡಿಯೋಸ್ ಮೇಲೆ ಮಾತ್ರ ಫೋಕಸ್ ಮಾಡೋದು. ಇದು ಬಂದು ತುಂಬಾ ಜನ ಇನ್ನೂ ಕೂಡ ಫಾಲೋ ಮಾಡ್ತಿದ್ದೀರಾ. ಯಾರ್ದೋ ಒಬ್ರದ್ದು ಶಾರ್ಟ್ ವಿಡಿಯೋಸ್ ನೋಡ್ತೀರಾ, ಹೌದು ಒಳ್ಳೆ ಮಿಲಿಯನ್ಸ್ ಅಲ್ಲಿ ವ್ಯೂಸ್ ಬರ್ತಾ ಇದೆ ಅಂತ ನೀವು ಕೂಡ ಅದೇ ರೀತಿ ಅಥವಾ ಎಕ್ಸಾಕ್ಟ್ ಆಗಿ ಕಾಪಿ ಮಾಡ್ಕೊಂಡು ನಿಮ್ಮ ಚಾನಲ್ ಅಲ್ಲಿ ಶಾರ್ಟ್ ವಿಡಿಯೋಸ್ ನ ಅಪ್ಲೋಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಮುಂದೆ ವ್ಯೂಸ್ ಬರುತ್ತೆ, ಸಬ್ಸ್ಕ್ರೈಬರ್ಸ್ ಬರುತ್ತೆ, ಚಾನಲ್ ಗ್ರೋ ಆಗುತ್ತೆ ಅಂತ. ಅದೆಲ್ಲ ನಿಜಾನೇ, ಬಟ್ ಸತ್ಯ ಅಂತೂ ಅಲ್ಲ. ಯಾಕಂದ್ರೆ ಬರೀ ಶಾರ್ಟ್ಸ್ ಹಾಕ್ತಾ ಹಾಕ್ತಾ ನೀವು ಚಾನಲ್ ನ ಗ್ರೋ ಮಾಡ್ಕೋಬಹುದು, ಸಬ್ಸ್ಕ್ರೈಬರ್ಸ್ ಕೂಡ ಸಿಗ್ತಾರೆ. ಬಟ್ ನೀವು ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ. ನಿಮ್ಮ ವಿಡಿಯೋಸ್ ಮೇಲೆ ವ್ಯೂಸ್ ಜೊತೆ ಬರ್ತಾ ಇರ್ಬೇಕಂದ್ರೆ ಅದಕ್ಕೆ ನೀವು ನಿಮ್ಮ ಚಾನಲ್ ಅಲ್ಲಿ ಲಾಂಗ್ ವಿಡಿಯೋಸ್ ಮೇಲೆ ಫೋಕಸ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ, ಶಾರ್ಟ್ ವಿಡಿಯೋಸ್ ಮೇಲೆ ನಿಮ್ಗೆ ಎಷ್ಟು ಅರ್ನಿಂಗ್ ಆಗುತ್ತಲ್ಲ ಅದಕ್ಕಿಂತ ಜಾಸ್ತಿ ನಿಮ್ಗೆ ಲಾಂಗ್ ವಿಡಿಯೋಸ್ ಮೇಲೆ ಅರ್ನಿಂಗ್ ಆಗುತ್ತೆ. ಸೊ ನಿಮ್ಗೂ ಕೂಡ ನಿಮ್ಮ ವಿಡಿಯೋಸ್ ಇಂದ ನಿಮ್ಗೆ ಒಳ್ಳೆ ಅರ್ನಿಂಗ್ಸ್ ಆಗ್ಲಿ ಅಂತ ಇರುತ್ತೆ ತಾನೆ. ಹೇ ಸುಳ್ಳು ಹೇಳ್ಬೇಡಿ. ಸೊ ಹಾಗಾದ್ರೆ ಶಾರ್ಟ್ ವಿಡಿಯೋಸ್ ಜೊತೆಗೆ ನೀವು ಲಾಂಗ್ ವಿಡಿಯೋಸ್ ಮೇಲೂ ಕೂಡ ಫೋಕಸ್ ಮಾಡಿ. ನಿಮ್ಮ ಕಂಟೆಂಟ್ ಯಾವ ರೀತಿ ಇದೆ ಅದನ್ನ ನೀವು ಲಾಂಗ್ ವಿಡಿಯೋಸ್ ಅಲ್ಲೂ ಹಾಕಬಹುದು. ಅಂದ್ರೆ ಈಗ್ಲಿಂದಾನೇ ಲಾಂಗ್ ವಿಡಿಯೋಸ್ ಕೂಡ ಹಾಕೋಕೆ ಸ್ಟಾರ್ಟ್ ಮಾಡಿ. ಅವಾಗ ನಿಮ್ಮ ಲಾಂಗ್ ವಿಡಿಯೋಸ್ ಕೂಡ ನಿಮ್ಮ ಚಾನಲ್ ಅಲ್ಲಿ ಗ್ರೋ ಆಗಕ್ ಸ್ಟಾರ್ಟ್ ಆದ್ರೆ ನಿಮ್ಗೆ ಒಳ್ಳೆ ಎಂಗೇಜ್ಮೆಂಟ್ ಹಾಗೂ ಆಡಿಯನ್ಸ್ ಕೂಡ ಸಿಗ್ತಾರೆ. ಯಾಕಂದ್ರೆ ಲಾಂಗ್ ವಿಡಿಯೋಸ್ ಹಾಕೋದ್ರಿಂದ ನಿಮ್ಮ ಚಾನಲ್ ಅಲ್ಲಿ ಮೇನ್ ಆಗಿ 2 ಅಡ್ವಾಂಟೇಜ್ ಇದೆ. ಫಸ್ಟ್ ಬಂದು ಅದೇ ಈಗ ಹೇಳಿದ್ನಲ್ಲ, ಅರ್ನಿಂಗ್ ಚೆನ್ನಾಗುತ್ತೆ. ಅದೇ ಸೆಕೆಂಡ್ ಬಂದು ನಿಮ್ಮ ಆಡಿಯನ್ಸ್ ನಿಮ್ಮ ಜೊತೆ ಒಂದು ಒಳ್ಳೆ ಕನೆಕ್ಷನ್ ನ ಬಿಲ್ಡ್ ಆಗೋಕೆ ಹೆಲ್ಪ್ ಆಗುತ್ತೆ. ಈಗ ಒಂದು ಪ್ರಾಕ್ಟಿಕಲ್ ಟೆಸ್ಟೇ ಮಾಡೋಣ. ನಾನ್ ನಿಮ್ಗೆ ಈಗ ಈ ವಿಡಿಯೋ ನೋಡೋ ಮುಂಚೆ ನೀವು ಯಾವ ಶಾರ್ಟ್ ವಿಡಿಯೋಸ್ ನ ನೋಡಿದ್ರಿ ಅಂತ ಕೇಳಿದ್ರೆ ಸ್ವಲ್ಪ ಯೋಚನೆ ಮಾಡಿದ್ಮೇಲೆ ನೀವು ಯಾವ ವಿಡಿಯೋ ನೋಡಿದ್ರಾ ಅಂತ ನೆನ್ಪು ಬರ್ಬೋದು. ಅದೇ ಕೆಲವು ಜನಕ್ಕೆ ಅದು ಕೂಡ ನೆನ್ಪಿರಲ್ಲ. ಬಟ್ ಅದೇ ನಾನು ಈ ವಿಡಿಯೋ ನೋಡೋ ಮುಂಚೆ ಯಾವ ಲಾಂಗ್ ವಿಡಿಯೋನ ನೀವು ಹಿಂದೆ ನೋಡಿದ್ರಿ ಅಂತ ಕೇಳಿದ್ರೆ ಅಲ್ಲಿ ನಿಮ್ಗೆ ಯಾವ ವಿಡಿಯೋ, ಯಾವ ಚಾನಲ್ ವಿಡಿಯೋ ಹಾಗೂ ಯಾವ ಕ್ರಿಯೇಟರ್ ವಿಡಿಯೋ ಎಲ್ಲ ಕೂಡ ನೆನ್ಪಿರುತ್ತೆ. ಯಾಕೆ ಹೇಳಿ? ಯಾಕಂದ್ರೆ ಆ ವಿಡಿಯೋ, ಆ ಚಾನಲ್ ಹಾಗೂ ಆ ಕ್ರಿಯೇಟರ್ ಜೊತೆ ಒಂದು ಕನೆಕ್ಷನ್ ಬಿಲ್ಡ್ ಮಾಡಿದೆ ಅಂತ. ಸೊ ಅದಕ್ಕೆ ಹೇಳಿದ್ದು ಶಾರ್ಟ್ ವಿಡಿಯೋಸ್ ಹಾಕ್ತಾ ಇದ್ರೆ ಓಕೆ, ಅದ್ರ ಜೊತೆಗೆ ಲಾಂಗ್ ವಿಡಿಯೋಸ್ ಮೇಲೂ ಕೂಡ ಸ್ವಲ್ಪ ಫೋಕಸ್ ಮಾಡ್ಕೊಳ್ಳಿ. ಥರ್ಡ್ ಪಾಯಿಂಟ್ ಬಂದು ಡೈಲಿ ವಿಡಿಯೋಸ್ ಹಾಕಿದ್ರೆ ಮಾತ್ರ ನಿಮ್ಮ ಚಾನಲ್ ಗ್ರೋ ಆಗುತ್ತೆ, ಅದಿಲ್ಲ ಅಂದ್ರೆ ಗ್ರೋ ಆಗೋದೇ ಇಲ್ಲ. ಇದು ಬಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ಸುತ್ತೆ, ಬಟ್ ತುಂಬಾ ಸಿಂಪಲ್ ಇದೆ. ನೀವು ನಿಮ್ಮ ವಿಡಿಯೋಸ್ ಅಲ್ಲಿ ಅಷ್ಟೊಂದು ಎಡಿಟಿಂಗ್ ಮಾಡಲ್ಲ, ಡೈಲಿ ಶೂಟ್ ಮಾಡಿ ಅಪ್ಲೋಡ್ ಮಾಡಕ್ಕೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಇವನ್ ವಿಡಿಯೋದಲ್ಲಿ ಒಳ್ಳೆ ವ್ಯಾಲ್ಯೂ ಕೊಡ್ತಾ ಇದೀರಾ, ಎಂಗೇಜಿಂಗ್ ವಿಡಿಯೋ ಮಾಡ್ತಾ ಇದೀರಾ ಅಂದ್ರೆ ಧಾರಾಳವಾಗಿ ಹಾಕಿ. ಬಟ್ ಅದೇ ನೀವು ವಾರಕ್ಕೆ ಒಂದಾದ್ರೂ ಸರಿ, ಬಟ್
ಬೆಂಕಿ ತರ ನಿಮ್ಮ ವಿಡಿಯೋಸ್ ಇರುತ್ತಂದ್ರೆ ಅದಾದ್ರೂ ಓಕೆ. ಮೇನ್ ಏನಪ್ಪಾ ಅಂದ್ರೆ ನೀವು ಡೈಲಿ ಆಗ್ಲಿ ಅಥವಾ ವೀಕ್ಲಿ ಆಗ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮ್ಗೆ ವ್ಯೂಸ್ ಬರ್ತಿರ್ಬೇಕು. ಡೈಲಿ ಅಪ್ಲೋಡ್ ಮಾಡ್ತೀರಾ ಬಟ್ ವ್ಯೂಸೇ ಬರ್ತಿಲ್ಲ ಅಂದ್ರೆ ಅಲ್ಲಿ ಅಷ್ಟೊಂದು ಲಾಜಿಕ್ ಅನ್ಸಲ್ಲ. ಸೊ ಮೇನ್ ಆಗಿ ನಿಮ್ಮ ವಿಡಿಯೋಸ್ ಎಂಗೇಜಿಂಗ್ ಇರಬೇಕು, ನಿಮ್ಮ ವ್ಯೂವರ್ಸ್ ಗೆ ಇಷ್ಟ ಆಗೋ ರೀತಿಯಲ್ಲಿ ಇರಬೇಕು. ಅವಾಗ ಆಟೋಮೆಟಿಕ್ ಆಗಿ ವ್ಯೂಸ್ ಬರ್ತಾ ಇರುತ್ತೆ. ಯಾಕಂದ್ರೆ ಕೊನೆಯಲ್ಲಿ ನೀವು ನಿಮ್ಮ ಚಾನಲ್ ಅಲ್ಲಿ ಎಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡಿದಿರಾ ಅದ್ರ ಮೇಲೆ ನಿಮ್ಗೆ ಅರ್ನಿಂಗ್ ಆಗಲ್ಲ. ನಿಮ್ಗೆ ಅರ್ನಿಂಗ್ ಆಗೋದೇ ನಿಮ್ಮ ವಿಡಿಯೋಸ್ ಮೇಲೆ ಎಷ್ಟು ವ್ಯೂಸ್ ಬರ್ತಾ ಇದೆ ಅಂತ. ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಒಂದು ಡೆಡಿಕೇಟೆಡ್ ವಿಡಿಯೋ ಕೂಡ ಮಾಡಿದೀನಿ. ಅದನ್ನ ಒಂದ್ಸತಿ ಹೋಗಿ ನೀವು ಚೆಕ್ ಮಾಡಿ. ಅಲ್ಲಿ ನಿಮ್ಗೆ ನಿಮ್ಮ ಚಾನಲ್ ಯಾವ ರೀತಿ ಇದೆ ಅದಕ್ಕೆ ತಕ್ಕಂತೆ ನೀವು ಡೈಲಿ ಅಥವಾ ವೀಕ್ಲಿ ಅಪ್ಲೋಡ್ ಮಾಡ್ಬೇಕಾ ಎಲ್ಲಾ ವಿಷಯ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ. ಆ ವಿಡಿಯೋ ನೀವು ಇನ್ನೂ ಏನಾದ್ರೂ ನೋಡಿಲ್ಲ ಅಂದ್ರೆ ನೀವು ಇನ್ನೂ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರಲ್ಲ. ನಾನು ಯಾವಾಗ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಹಾಕ್ತೀನಿ ನಿಮ್ಗೆ ಗೊತ್ತೇ ಆಗಲ್ಲ. ಸೊ ಅದಕ್ಕೆ ಹೇಳ್ತೀನಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಹಾಕಿದಾಗ ನಿಮ್ಗೂ ಕೂಡ ನೋಟಿಫಿಕೇಶನ್ ಸಿಗುತ್ತೆ. ಅಂದ್ರೂ ಸಬ್ಸ್ಕ್ರೈಬ್ ಮಾಡಲ್ಲ ನೋಡು. ಈಗ 4th ಪಾಯಿಂಟ್ ಬಂದು ಏನೋ ಇತ್ತಲ್ಲಪ್ಪ ಎಲ್ಲ ಮಿಕ್ಸ್ ಆಗ್ತಾ ಇದೆ. ಮಿಕ್ಸ್ ಇಂದ ನೆನಪಾಯ್ತು, ಲಾಂಗ್ ಹಾಗೂ ಶಾರ್ಟ್ ವಿಡಿಯೋಸ್ ಎರಡೂ ಕೂಡ ಒಂದೇ ಚಾನಲ್ ಅಲ್ಲಿ ಹಾಕಬಹುದಾ ಅಂತ. ಸೊ ಅದಕ್ಕೆ ನೇರ ಉತ್ತರ ಎಸ್, ಹಾಕಬಹುದು. ಮೊದಲಿಗೆ ಏನಿತ್ತು, ಶಾರ್ಟ್ ವಿಡಿಯೋಸ್ ಇದ್ರೆ ಬೇರೆ ಚಾನಲ್ ಕ್ರಿಯೇಟ್ ಮಾಡಿ, ಲಾಂಗ್ ವಿಡಿಯೋಸ್ ಗೆ ಬೇರೆ ಚಾನಲ್ ಕ್ರಿಯೇಟ್ ಮಾಡಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇದ್ರೆ ಅಲ್ಲಿ ಸ್ವಲ್ಪ ಒಳ್ಳೆ ರಿಸಲ್ಟ್ ನೋಡ್ಲಿಕ್ಕೆ ಸಿಗ್ತಾ ಇತ್ತು. ಬಟ್ ಈಗ ನೀವು ಯೂಟ್ಯೂಬ್ ಓಪನ್ ಮಾಡಿದಾಗ ಅಲ್ಲಿ ನಿಮ್ಗೆ ಶಾರ್ಟ್ ಹಾಗೂ ಲಾಂಗ್ ವಿಡಿಯೋ ಸೆಕ್ಷನ್ ಸಪರೇಟ್ ಆಗಿ ಕಾಣುತ್ತೆ. ಸೊ ಅದೇ ರೀತಿ ನೀವು ನಿಮ್ಮ ಚಾನಲ್ ಅಲ್ಲಿ ಲಾಂಗ್ ವಿಡಿಯೋಸ್ ಇರ್ಲಿ ಅಥವಾ ಶಾರ್ಟ್ ವಿಡಿಯೋಸ್ ಅಲ್ಲಿ ಅಪ್ಲೋಡ್ ಮಾಡಿದಾಗ ನಿಮ್ಮ ಆಡಿಯನ್ಸ್ ನಿಮ್ಮ ಚಾನಲ್ ಅಲ್ಲಿ ಯಾವ ರೀತಿ ಕಂಟೆಂಟ್ ಇಷ್ಟ ಪಡ್ತಾರಲ್ಲ ಅವರಿಗೆ ಅದೇ ರೀತಿಯ ವಿಡಿಯೋಸ್ ನ ರೆಕಮೆಂಡ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನೀವು ನಿಮ್ಮ ಚಾನಲ್ ಅಲ್ಲಿ ಲಾಂಗ್ ಹಾಗೂ ಶಾರ್ಟ್ ವಿಡಿಯೋಸ್ ಎರಡು ಕೂಡ ಹಾಕ್ತೀರಾ ಅಂದ್ರೆ ಒಂದೇ ಚಾನಲ್ ಅಲ್ಲಿ ಹಾಕಿದ್ರು ಏನು ತೊಂದರೆ ಇಲ್ಲ. 5ನೇ ಪಾಯಿಂಟ್ ಬಂದು ಮ್ಯೂಚುವಲ್ ಕನೆಕ್ಷನ್ಸ್. ಅದೇ ರೀ, ನಾನ್ ನಿಮಗ್ ಕನೆಕ್ಟ್ ಆಗೋದು, ನೀವು ನನಗ್ ಕನೆಕ್ಟ್ ಆಗಿ ಇಬ್ರು ಸೇರಿ ಚಾನಲ್ ಗ್ರೋತ್ ಮಾಡ್ಕೊಳ್ಳೋಣ. ಒಳ್ಳೆ ವಿಚಾರ. ಬಟ್ ಇದ್ರಲ್ಲಿ ಪ್ರಾಬ್ಲಮ್ ಬಂದು ನಂಬಿಕೆ. ಅಲ್ಲ, ನಿಮ್ಮಿಬ್ರು ಮಧ್ಯೆ ನಂಬಿಕೆ ಇದ್ರೆ ಪ್ರಾಬ್ಲಮ್ ಇಲ್ಲ, ಬಟ್ ಅದೇ ಪ್ರಾಬ್ಲಮ್. ಬೇಜಾನ್ ಎಕ್ಸಾಂಪಲ್ ಇದೆ. ನೀವು ಇನ್ನೊಬ್ಬರ ಚಾನಲ್ಗೆ ಕನೆಕ್ಟ್ ಆಗ್ತೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ತೀರಾ, ಅದ್ರ ಬದಲು ಅವ್ರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀನಿ ಅಂತಾರೆ. ಬಟ್ ಅದಾದ್ಮೇಲೆ ಈ ರೀತಿ ಕಾಣೋದೇ ಇಲ್ಲ. ಯಾಕಂದ್ರೆ ಸಿಂಪಲ್, ಅವರು ಚಾನಲ್ ನ ಗ್ರೋತ್ ಮಾಡೋದಿರುತ್ತೆ. ಅಲ್ಲ ನಿಮ್ ಚಾನಲ್ ಅಲ್ಲ, ತಮ್ ಚಾನಲ್ ನ. ತುಂಬಾ ರೇರ್ ಕಣ್ರಿ ನೀವು ಅವರಿಗೆ ಸಬ್ಸ್ಕ್ರೈಬ್ ಆದ್ರೆ ನಿಮ್ಗೂ ಕೂಡ ಸಬ್ಸ್ಕ್ರೈಬರ್ ಸಿಗ್ತಾರೆ ಅಂತ. ಸೊ ಅದಕ್ಕೆ ಈ ಕನೆಕ್ಟ್ ಡಿಸ್ಕನೆಕ್ಟ್ ಮಾಡೋದನ್ನ ಬಿಟ್ಬಿಟ್ಟು ಜೆನ್ವಿನ್ ಸಬ್ಸ್ಕ್ರೈಬರ್ ಮೇಲೆ ಫೋಕಸ್ ಮಾಡಿ. ಇನ್ ಕೇಸ್ ನಿಮ್ಮ ಲಕ್ ಚೆನ್ನಾಗಿದ್ದು ಆ ಕನೆಕ್ಟ್ ರೀಕನೆಕ್ಟ್ ಅಲ್ಲಿ ನಿಮ್ಗೆ ಅವರು ಸಬ್ಸ್ಕ್ರೈಬ್ ಆದ್ರೂ ನಿಮ್ಮ ವಿಡಿಯೋಸ್ ನ ಅವರು ನೋಡಲ್ಲ. ಅದರಿಂದ ನಿಮ್ಮ ಚಾನಲ್ ಅಲ್ಲಿ ಎಂಗೇಜ್ಮೆಂಟ್ ಕೂಡ ಹಾಳಾಗುತ್ತೆ. ಅದಕ್ಕೋಸ್ಕರ ಅದೇ ಟೈಮ್ ಅಲ್ಲಿ ನೀವು ಇನ್ನೊಂದು ಹೊಸ ವಿಡಿಯೋ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಅಲ್ಲಿಂದ ನಿಮ್ಗೆ ಅಟ್ಲೀಸ್ಟ್ ಜೆನ್ವಿನ್ ಸಬ್ಸ್ಕ್ರೈಬರ್ ಆದ್ರೂ ಸಿಗ್ತಾರೆ. ಅವರು ನಿಮ್ಮ ವಿಡಿಯೋಸ್ ಕೂಡ ನೋಡ್ತಾರೆ. ನೆಕ್ಸ್ಟ್ ಪಾಯಿಂಟ್ ಬಂದು ಹ್ಯಾಶ್ ಟ್ಯಾಗ್ ಮೇಲೆ ತುಂಬಾನೇ ಫೋಕಸ್ ಮಾಡೋದು. ಅದ್ರ ಮೇಲೆ ಸ್ವಲ್ಪ ಜನ ವಿಡಿಯೋಸ್ ಕೂಡ ಮಾಡ್ತಾ ಇದ್ದಾರೆ. ಈ ಹ್ಯಾಶ್ ಟ್ಯಾಗ್ ನ ಹಾಕಿ ವಿಡಿಯೋ ವೈರಲ್ ಆಗುತ್ತೆ. ಈ ಹ್ಯಾಶ್ ಟ್ಯಾಗ್ ನ ನಿಮ್ಮ ಚಾನಲ್ ಅಲ್ಲಿ ಹಾಕಿ ಬೇಗ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೆ, ಇತ್ಯಾದಿ. ಬಟ್ ಅದೇ ಯಾರು ಹೇಳಿದಾರಲ್ಲ ಅವ್ರ ವಿಡಿಯೋಸ್ ಒಂದ್ಸತಿ ಹೋಗಿ ಚೆಕ್ ಮಾಡಿದ್ರೆ ನೋಡಿ ವ್ಯೂಸ್ ಬಂದು 219 ಇದೆ. ಹ್ಯಾಶ್ ಟ್ಯಾಗ್ ಏನೋ ಉಲ್ಟಾ ಹಾಕಿರ್ಬೇಕು ಅನ್ಸುತ್ತೆ. ಇಲ್ಲಿ ಯೂಟ್ಯೂಬ್ ಅವರೇ ಹೇಳಿದ್ದಾರೆ, ನಿಮ್ಮ ವಿಡಿಯೋಸ್ಗೆ ಟ್ಯಾಗ್ಸ್ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಜಸ್ಟ್ ನಿಮ್ಮ ವಿಡಿಯೋ ಎದ್ರ ಬಗ್ಗೆ ಇದೆ ಅದನ್ನ ಹೇಳೋಕ್ ಮಾತ್ರ ಯೂಸ್ ಆಗುತ್ತೆ ಅಂತ. ಸೊ ಮೇನ್ ಇರೋದೇ ಟೈಟಲ್ ಹಾಗೂ ಡಿಸ್ಕ್ರಿಪ್ಷನ್. ನಿಮ್ಮ ವಿಡಿಯೋ ಎದ್ರ ಬಗ್ಗೆ ಇದೆ ಆ ವಿಡಿಯೋ ರಿಲೇಟೆಡ್ ಸ್ವಲ್ಪ ಹ್ಯಾಶ್ ಟ್ಯಾಗ್ಸ್ ಹಾಕಿದ್ರೆ ಸಾಕು. ಅದ್ರ ಮೇಲೆ ತುಂಬಾನೇ ಟೈಮ್ ವೇಸ್ಟ್ ಮಾಡಿ ಹ್ಯಾಶ್ ಟ್ಯಾಗ್ ಇಂದ ವಿಡಿಯೋ ವೈರಲ್ ಆಗುತ್ತೆ ಅಂತ ವಿಡಿಯೋ ಹಾಕೋದ್ನ ಇನ್ಮೇಲೆ ಮಾಡಕ್ ಹೋಗ್ಬೇಡಿ. ನಿಮ್ಮ ಟೈಮ್ ಕೂಡ ವೇಸ್ಟ್ ಆಗುತ್ತೆ. ಅದೇ ಈ 219 ವ್ಯೂಸ್ ಬಂದಿದೆ ಅಲ್ಲ, ಆ ರೀತಿ ವಿಡಿಯೋಸ್ ನ ನೋಡ್ತಾ ಇದ್ರೆ ನಿಮ್ಮ ಚಾನಲ್ ಕೂಡ ಮುಂದೆ ಗ್ರೋ ಆಗಲ್ಲ. ಜೆನ್ವಿನ್ ಟಿಪ್ಸ್ ಎಲ್ಲಿಂದ ಸಿಗುತ್ತೆ ಅದನ್ನ ಫಾಲೋ ಮಾಡಿ. ಓಕೆ, ಈಗ ಲಾಸ್ಟ್ ಹಾಗೂ ಇಂಪಾರ್ಟೆಂಟ್ ಪಾಯಿಂಟ್ ಬಂದು ಬರೀ ಕಾರಣ ಕೊಡ್ತಾ ಇರೋದು. ನನ್ನ ಹತ್ರ ಕ್ಯಾಮ್ರಾ ಇಲ್ಲ, ಮೈಕ್ ಇಲ್ಲ, ಲೈಟ್ ಇಲ್ಲ, ಎಲ್ಲದನ್ನ ತಗೊಂಡಾದ್ಮೇಲೆ ವಿಡಿಯೋ ಮಾಡೋದು ಸ್ಟಾರ್ಟ್ ಮಾಡ್ತೀನಿ. ನಿಜ ಹೇಳ, ನೀವು ವಿಡಿಯೋ ಯಾಕೆ ಮಾಡ್ತಿಲ್ಲ ಅಂದ್ರೆ ನಿಮ್ಮ ಹತ್ರ ಕ್ಯಾಮ್ರಾ, ಮೈಕ್, ಲೈಟ್ ಇಲ್ಲ ಅಂತಲ್ಲ, ವಿಡಿಯೋ ಮಾಡ್ಲೇಬೇಕು ಅನ್ನೋ ಛಲನೇ ಇಲ್ಲ. ಕಹಿ ಅನ್ಸ್ಬೋದು, ಬಟ್ ಅದೇ ಸತ್ಯ. ನಿಮ್ಮ ಹತ್ರ ಏನಿದೆ ಅದರಿಂದಾನೇ ಸ್ಟಾರ್ಟ್ ಮಾಡಿ. ನಿಮ್ಮ ಹತ್ರ ಮೊಬೈಲ್ ಇಲ್ವಾ, ಇದೇ ಇರುತ್ತೆ, ಅದನ್ನ ಆಸ್ ಎ ಕ್ಯಾಮ್ರಾ ಯೂಸ್ ಮಾಡಿ. ಮೈಕ್ ಇಲ್ಲ ಅಂದ್ರೆ ಮೊಬೈಲ್ ಅಲ್ಲಿ ಸೌಂಡ್ ರೆಕಾರ್ಡರ್ ಅಂತೂ ಇರುತ್ತೆ, ಅದರಿಂದಾನೇ ರೆಕಾರ್ಡ್ ಮಾಡಿ. ಅದರಿಂದ ವಿಡಿಯೋಸ್ ಮಾಡ್ತಾ ನಿಮ್ಮ ಚಾನಲ್ ಯಾವಾಗ ಗ್ರೋ ಆಗುತ್ತಲ್ಲ ಅದರಿಂದ ಬೇಕಾದ್ರೆ ನಿಮ್ಮ ಕ್ಯಾಮ್ರಾ ಹಾಗೂ ಮೈಕ್ ನ ಅಪ್ಡೇಟ್ ಮಾಡ್ಕೊಳ್ಳಿ. ಒಂದ್ಸಾರಿ ನೀವು ಖುದ್ದಾಗಿ ನಿಮ್ಮ ಹಣದಿಂದ ಕ್ಯಾಮ್ರಾ, ಮೈಕ್ ಹಾಗೂ ಲೈಟ್ ತಗೋತಿರಲ್ಲ, ಅವಾಗ ನೋಡಿ ನೀವು ವಿಡಿಯೋಸ್ ಅಲ್ಲಿ ಹೇಳೋ ಶೈಲಿನೇ ಬೇರೆದಾಗುತ್ತೆ. ಯಾಕಂದ್ರೆ ನಿಮ್ಮ ಪರಿಶ್ರಮ ಸ್ಕ್ರೀನ್ ಮೇಲೆ ಕಾಣುತ್ತೆ. ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಡ್ಲಿಲ್ಲ, ಕೊಡಿಲಿ.
ಇಲ್ಲಿ ನೋಡಿ, ಇದು ನನ್ನ ಫಸ್ಟ್ ಮೈಕ್. ಇದರಿಂದಾನೇ ನಾನು ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿರೋದು. ಹಾಗಂತ ಇಲ್ಲಿ ಯೂಟ್ಯೂಬ್ ಪವರ್ ಅಂತ ನಾನು ಸಪರೇಟ್ ವಿಡಿಯೋ ಮಾಡ್ತಾ ಇಲ್ಲ, ಜಸ್ಟ್ ನಿಮ್ಗೆ ಗೊತ್ತಾಗ್ಲಿ ಅಂತ ಮಾತ್ರ ಹೇಳ್ತಾ ಇರೋದು. ಸೊ ನಿಮ್ಮ ಹತ್ರ ಏನಿದೆ, ಏನೆಲ್ಲ ಗೆಜೆಟ್ಸ್ ಇದೆ, ಅದರಿಂದಾನೇ ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡಿ. ಮುಂದೆ ಹೋಗಿ ಅದು ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗ್ತಾ ಇರುತ್ತೆ. ಅದಕ್ಕೆ ನಾನು ಯಾವಾಗ್ಲೂ ಒಂದು ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ. ಕಾಡಿಗೆ ಬೆಂಕಿ ಹಚ್ಬೇಕಂದ್ರೆ ದೊಡ್ಡದಾಗಿ ಸ್ಫೋಟ ಮಾಡ್ಬೇಕು ಅಂತಿಲ್ಲ, ಜಸ್ಟ್ ಚಿಕ್ಕ ಕಿಡಿ ಇದ್ರೆ ಸಾಕು. ಆ ಕಿಡಿ ಎಲ್ಲಿಂದ ಬರೋದು ಹೇಳಿ? ನಿಮ್ಮಿಂದ.